ಅನುಭವಿ ಈಗ ತಂದೆ ರೂಪದಲ್ಲಿ ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ. ಎಲ್ಲರೂ ಸ್ವಾಗತಿಸಿದೆ. ಸೊ ಹಾಗೆ ಇಡೀ ಕರ್ನಾಟಕ ಸಮಗ್ರ ಅಭಿವೃದ್ಧಿಯಲ್ಲಿ ವಿಜಯಪುರ ಜಿಲ್ಲೆಯು ಸಹಿತ ವಿಶೇಷವಾಗಿ ನಮ್ಮ 224 ಈ ವರ್ಷದ ಬಜೆಟ್ ನಲ್ಲಿ ಕನ್ಸರ್ನ್ ಅವಾರ್ಡ್ ನಮ್ಮ ಭಾಗದ ರೈತರ ಬೇಡಿಕೆ ಇತ್ತು. ಕನ್ಸರ್ನ್ ಅವಾರ್ಡ್ ಮುಖಾಂತರ ಎಷ್ಟೇ ತಗೊಳ್ಳಿ ಅದನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಪುರಸ್ಕಾರ ನಮ್ಮ ಕೈ ವಿಭಜಿಸಿದೆ ಮತ್ತು ಕೃಷ್ಣ ಕಣಿವೆಯ ಎಲ್ಲ ರೈತರ ಪರವಾಗಿ ಸಮಾನ ಸಲ್ಲಿಸ್ತಾರೆ. ಕೃಷ್ಣ ಮತ್ತು ಕಾವೇರಿ ಜೀವನದಿಗಳು. ಸೊ ಈ ಯೋಜನೆಯನ್ನ ತ್ವರಿತವಾಗಿ ಕೊಂಡುಕೊಳ್ಳುವುದಕ್ಕೆ ಈ ನಿರ್ಣಯ ಈ ಭಾಗದ ರೈತರ ಆಸ್ತಿಗಳನ್ನು ಹೆಚ್ಚಿಸಿರುವುದು ತಪ್ಪಾಗುತ್ತದೆ. ವಿಶೇಷವಾಗಿ ನಮಗೆ ಅಪರ್ ಕೃಷ್ಣ ಥರ್ಡ್ ಫೇಸ್ ಅಂದ್ರೆ ನಾವು ಬರ್ತೀವಿ. ನಮ್ಮೆಲ್ಲಾ ಯೋಜನೆಗಳನ್ನ ಮಾತ್ರ ಸಾಧ್ಯ. ಅರಿವಿನಿಂದ ನಾವೆಲ್ಲರ ಒತ್ತಾಯ ಸ್ಪಂದಿಸಿದ್ದಾರೆ. ಹಾಗೆ ಶ್ರೀ ರೇವಣ ಸುರೇಶ್ವರ ಯೋಜನೆ ಮುಂದುವರೆದ ಭಾಗವಾಗಿ 3,000 ಕೋಟಿಯಷ್ಟು ಅನುದಾನವನ್ನ ಒದಗಿಸ್ತಕ್ಕಂಥ ನಿರ್ಣಯವನ್ನು ನಿನ್ನೆ ತಮ್ಮ ಬಜೆಟ್ ರೂಪದಲ್ಲಿ ಈ ಭಾಗದ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಕೆರೆಗಳ ಯೋಜನೆ ಸಹಿತ ಅನುದಾನವನ್ನ ಒದಗಿಸಿದ್ದಾರೆ. ಹಾಗೆ ಎಕ್ಸ್ಟೆನ್ಷನ್ ಅವರು ಒದಗಿಸಿದ್ದಾರೆ. ಹಾಗೆ ಹಿಂದಿ ನಾಲ್ಕಾಣ್ ಸಿಂಗಿ ಅಜ್ಜರು 4 ವಿಧಾನಸಭಾ ಕೇಶವನಲ್ಲಿ ರಸ್ತೆ ಆಗಲಿ ಅಂತಕ್ಕಂಥ ದಿನಗಳ ಬೇಡಿಕೆ ಇತ್ತು. ನಾನು ಸರ್ಕಾರದ ಸಾಮಾನ್ಯ ಭಕ್ತಿ ಮಾರ್ಗ ಅಂತ ಮಾಡಿದ್ರು ಸರ್ಕಾರ. ಸೊ ಮಾಡ್ಲಿ ಅಂತ ನಾವು ಮನವಿ ಮಾಡಿದ್ದೀವಿ. ನಾವೇ ನಮ್ಮ ಸರ್ಕಾರ ವತಿಯಿಂದ ಕೇಶವನ್ನ ನೋಡಿದ್ವಿ. ಬಹುತೇಕ ಚಡ್ಚಣ್, ಚಳಕಿ, ಇಂಡಿ, ಆಲ್ಮೇಲ್, ಅಫಜಲ್ಪುರ್, ಕಡಗಲ್ ಇಷ್ಟು ಪ್ರಮಾಣಕ್ಕೆ ಜನರಿಗೆ ನೇರವಾಗಿ ನಿಮ್ಮೆಲ್ಲ ಈ ರಸ್ತೆಯಲ್ಲಿ ಮತ್ತು ಜನ ಅಲ್ಲಿ ಓದೋದ್ರಲ್ಲಿ ಓದೋದಲ್ಲಿ ನಿರಂತರವಾಗಿ ಈ ಭಕ್ತಿ ಜನರಿಗೆ ಅನುಕೂಲವಾಗಿದೆ. ಅಷ್ಟೇ ಅಲ್ಲ, ಈ 4 ತಾಲೂಕುಗಳಿಗೆ ಕನೆಕ್ಟಿವಿಟಿಗೂ ಅದಕ್ಕಾಗಿ ಪ್ಯಾರಲಲ್ ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ತೊಂದರೆ ನಮ್ಮ ಜನರಿಗೆ ಪರ್ಮನೆಂಟ್ ಆಗಿ ರಸ್ತೆಗಳನ್ನ ಮುಂದಿನ ದಿನಮಾನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾನು ವಿಚಾರ ಮಾಡಿದ್ರೆ ನ್ಯಾಷನಲ್ ಹೈವೇ 13 ಈಗ ನಡೀತಾರೆ. ಹೈವೇ ಇದೊಂದು ಬಹುತೇಕ ಇಂಪಾರ್ಟೆಂಟ್ ರೋಡ್ ಏರಿಯಾ ಕವರ್ ಆಗ್ತದೆ. ಸೊ ಇಲ್ಲಿ ಕನೆಕ್ಟಿವಿಟಿ ಎಲ್ಲಕ್ಕಿಂತ ಬಿಜಾಪುರ ಜಿಲ್ಲೆಗೆ ಸಲ ಪರಿಗಣಿಸಿದ್ದು GTTC ಸ್ಟೇಟ್ ಕವರ್ ಮಾಡಿಲ್ಲ. ಅದು ಒಂಥರ ಇಂಜಿನಿಯರಿಂಗ್ ಕಾಲೇಜ್ ಇದೆ GTTC. ಆಕ್ಚುಲಿ ನಮ್ಮ ಜಿಲ್ಲೆಗೆ ಇದು ಆಗಬೇಕಾಗಿತ್ತು, ಕರ್ನಾಟಕದಿಂದ ಆಗಿರ್ಲಿಲ್ಲ. ಈ ಸಲ ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಿಲ್ಲೆಯ ಜನಪರವಾಗಿ ಅನಿಸ್ತದೆ. ಅದರ ಸ್ಥಳ ಇಂಡಿಯನ್ ನಮ್ಮ ಬೇಡಿಕೆ ಇತ್ತು. ಇವಾಗ GTTC ಮಾಡಿರ್ತೇವೆ. ಹಿಂದೆ ಸರ್ಕಾರ ಕಮಿಟ್ ಆಗಿತ್ತು. ನಿಮ್ಮನ್ನ ಮಾಡ್ತಿರ್ತೇವೆ. ಸಲ ಈ ಸಲ ನಮ್ಮಲ್ಲಿ ಮತ್ತು ಮಧುಗಿರಿ ಹಾಗೆ ಇಷ್ಟ ಬಂದಂದ್ರೆ ಕರ್ನಾಟಕದಾಗ 4 ಕಡೆ ಮಾಡಿದೆ. ಸೊ ಬಹಳ
ಉದ್ಯೋಗ ಅವಕಾಶಗಳಿಗೆ ಅದು ಅದರಿಂದ ಬಹಳ ದೊಡ್ಡ ಅನುಕೂಲ ಆಗುತ್ತೆ. ಜಿಪಿಟಿಸಿ ನಿಜಕ್ಕೂ ನಮ್ಮ ಜಿಲ್ಲೆಗೆ ಅದು ಮೊದಲಿಂದ ಬೇಡಿಕೆ. ಸೊ ನಾನು ಇಡೀ ಬರೀ ಇಂಡಿಯಲ್ ಆಗಿರ್ಬೋದು, ಅದು ಇಡೀ ಜಿಲ್ಲೆಯನ್ನು ಪ್ರತಿನಿಸ್ತಕ್ಕಂಥ ಒಂದು ಸಂಸ್ಥೆ ಅದು. ಸೊ ಅದಕ್ಕಾಗಿ ನಾನು ಅದನ್ನು ಅಭಿನಂದಿಸ್ತೇನೆ. ಹಾಗೆ ಹಿಂದೆ ಬೆಳಕು ಕೃಷಿ ಅಧ್ಯಯನ ಕೇಂದ್ರ ಮಾಡಿದ್ದಾರೆ. ಆಮೇಲೆ ಇಡಗುಂದಿಗೆ ಇಂಡಸ್ಟ್ರಿ ನಮ್ಮೆಲ್ಲ ಬೆಳೆಗೆ 20 ಬೆಳೆಗಳು ಕ್ರಾಪ್ಸ್ ಅಡಿಕೆ ಇರ್ಬೋದು, ನಮ್ಮ ನಿಂಬೆ ಇರ್ಬೋದು, ಇವಾಗ ಹೊಸ ಆವಿಷ್ಕಾರಗಳನ್ನು ಸರ್ಕಾರ ವಿಶೇಷ ಹೋಗ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೊಬ್ಬರಿ ಬೆಳಿತೀವಿ ನಾವೆಲ್ಲ ಗೊತ್ತು, ಕೊಬ್ಬರಿ ನಾಡಲ್ಲಿ ಬರಬೇಕು. ಕೊಬ್ಬರಿ ಬೆಳೆಗಾರರಿಗೂ ವಿಶೇಷವಾದ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಅನೇಕ ಯೋಜನೆಗಳು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಭಾಗ ನನ್ನ ರಾಜಕಾರಣದ 35-40 ವರ್ಷದ ಅನುಭವದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಜ್ಞಾನಶೀಲತೆಯಿಂದ ಎಲ್ಲ ಜಿಲ್ಲೆಗಳನ್ನ ಎಲ್ಲ ಭಾಗಗಳನ್ನ ಪ್ರತಿನಿಧಿಸ್ತಕ್ಕಂಥ ಯೋಜನೆಗಳನ್ನ ಯಾವ ಪ್ರದೇಶದಲ್ಲಿ ನಾವು ಏನ್ ಮಾಡಬೇಕು ಅಂತ ಸಮಗ್ರ ದೂರದೃಷ್ಟಿ ಇಟ್ಟು ಮುಖ್ಯಮಂತ್ರಿಗಳು ವಿಶೇಷವಾಗಿ ಸಿದ್ದೇಶ್ವರ ಯಾತ್ರಾ ಇಡೀ ಕೃಷ್ಣ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ನೀರಾವರಿ ಯೋಜನೆ ಒಳಗೆ ಪ್ರಾಜೆಕ್ಟ್ ನಲ್ಲಿ ಮೊದಲನೇದೇ ನಮ್ಮ ಸಿದ್ದೇಶ್ವರ ಆದ್ಯತೆ 2,90,000 ಕೋಟಿ ರೂಪಾಯಿ. ಸೊ ಸರ್ಕಾರದ ಮೊದಲನೇ ಫೇಸ್ ಮಾಡಿದ್ರು. ನಾವು 2 ಫೇಸ್ ಮಾಡಿದ್ದೇವೆ. ಆ 3 ಫೇಸ್ ಜಾರಿಗೆ ಬಂತಂದ್ರೆ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ನಾಲ್ಕಾಡು ವಿಧಾನಸಭಾ ಕ್ಷೇತ್ರ 28,000 ಎಕರೆ ನೀರಾವರಿ, ಅದರಲ್ಲಿ 23,000 ಎಕರೆ ಗಿಂಡಿ, 7,000 ಎಕರೆ ಚಡ್ಚಾಣ ಭಾಗದ ಹಳ್ಳಿಗಳು. ಸೊ ಇದು ಒಂದು ವೇಳೆ ಜಾರಿಗೆ ಹೋದ್ರೆ ಇಂಡಿ ಬ್ರಾಂಚ್, ಬಸವಣ್ಣ ಮತ್ತು ಚಿಕ್ಕಮಲಗಿ ಇಡಗುಂದಿ ಎಕ್ಸ್ಟೆನ್ಷನ್. ಸೊ ಇಡಗುಂದಿ ಎಕ್ಸ್ಟೆನ್ಷನ್ ಸಹಿತ ನಮ್ಮ ತಾಲೂಕಿನ ಎಲ್ಲ ನೀರಾವರಿ ಯೋಜನೆಗಳು ಈ ಮುಂದಿನ ಅವಧಿ 15 ವರ್ಷದಲ್ಲಿ ತಾಲೂಕಿನ ನೀರಾವರಿ ಯೋಜನೆಗಳು ಏನಿದ್ದು ಅವೆಲ್ಲ ಕಂಪ್ಲೀಟ್ ಮಾಡೋಣ. ಸೊ ಅನೇಕ ಈ ಸಕ್ಕರೆ ಕಾರ್ಖಾನೆಗಳಿಗೆ ವಿಶೇಷ ಆದ್ಯತೆಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಲೇಬರ್ ಪ್ರಾಬ್ಲಮ್ ಅಂತ ನಾವೆಲ್ಲ ಹೇಳ್ತೀವಿ. ಬಹಳ ಕಡೆ 10 ಕೋಟಿ ರೂಪಾಯಿ ಫ್ಯಾಕ್ಟ್ರಿಗೆ ಕಟಿಂಗ್ ಮಷಿನ್ ಮಾಡೋಕೆ ಸಬ್ಸಿಡಿ 15% ಸಬ್ಸಿಡಿ. ಮತ್ತೆ ಮಹಾರಾಷ್ಟ್ರ ಉತ್ತರ ಪ್ರದೇಶದೊಳಗೆ ಚಿಕ್ಕಮಗಳೂರು ಅಲ್ಲಿ ಮಾಡುವಂತ ಒಬ್ಬ ಇಂಟ್ರೆಸ್ಟ್ ನಿರ್ಣಯ ನಮ್ಮ ಸರ್ಕಾರ ಮಾಡಿದೆ. ಅವರಿಗೆ ಅಭಿನಂದಿಸ್ತೀನಿ. ನಿಂಬೆ ಬೆಳೆಗಾರರಿಗೆ ಶೇರ್ ಟ್ಯಾಕ್ಸ್ ಮುಖಾಂತರ ಸಹಾಯ ಮಾಡುವುದಾರೆ. ಹೊಸ ಆವಿಷ್ಕಾರಗಳಿಗೆ ಚಿಂತನೆಯನ್ನು ಮಾಡುವಂತ ಅಪೇಕ್ಷೆ. ಸೊ ಅವರು ಜಿಐ ಟ್ಯಾಗ್ ಮಾನದಂಡ ಮಾಡಿದ್ದಾರೆ. ಕೆಲವು ಜಿಐ ಟ್ಯಾಗಿನ ಏನು ಯಾವಾಗ ಅವಕಾಶ ಸಿಕ್ಕಿದ ಕೆಲವು ನಶಿಸಿ ಹೋಗಲ್ಲ, ಅದು ನಶಿಸಿ ಹೋಗುವ ಸರ್ಕಾರ ವಿಶೇಷ ರೀತಿಯನ್ನು ನೀಡಿ. ಸೊ ಆ ಕೆಲಸ ನಿರ್ಧಾರ ಯಾರೋ ಜಿಐ ಟ್ಯಾಗ್ ಸಿಗ್ತಾವ ಅವು ವಿಶೇಷ ಸೊ ಈ ಕರ್ನಾಟಕ ಎಲ್ಲ ಭಾಗಗಳನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಜಿಟಿಡಿಸಿ ಈ ವರ್ಷದ ಅತಿ ಪ್ರಾಮುಖ್ಯವಾಗಿ ಯುವ ಜನಾಂಗಕ್ಕೆ ಅನುಕೂಲ ಯೋಜನೆಯನ್ನು ತಿರುಗಾಗಿ ನಾವೆಲ್ಲ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಾಕತ್ತಿದ್ವಿ. ಇಂಡಸ್ಟ್ರಿ ನೀವೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನೋಡಾಕಿದ್ವಿ. ಸೊ ನಾನು ನಮ್ಮ ನಗರದ ಜನರಿಗೆ ಏನು ಮಾತು ಕೊಟ್ಟಿದೆ, ಅದು ನೀರಾವರಿ ಇರ್ಬೋದು, ಕೈಗಾರಿಕೋದ್ಯಮ ಇರ್ಬೋದು, ಅಪೋಜಿತ ಎಲ್ಲ ಅನೇಕ ಯೋಜನೆಗಳನ್ನು ಇರ್ಬೋದು. ಒಟ್ಟಾರೆ ಅತ್ಯಂತ ಸಮೃದ್ಧಿಯ ಬಹುತೇಕ ನಮ್ಮ ಭೇಟಿಗಳ 90% ಬಟ್ ಬಹಳ ಮುಖ್ಯವಾಗಿ ಏನ್ ಬೇಕಾಗಿತ್ತು ಮಾಡಿದ್ದಾರೆ. ಮಹಾರಾಷ್ಟ್ರ ಕೆನಾಲ್ ಕನೆಕ್ಟಿವಿಟಿ ಏನು
ಮಂಗಳವಾರ ಆ ಭಾಗದಲ್ಲಿ ಬರ್ತಿದ್ರು ಅಲ್ಲಿ ಕೋಲಾರ ಜಿಲ್ಲೆ ಜನ ಕರ್ನಾಟಕ ಬಹಳ ಅನುಕೂಲ. So, ಇವು ಆ ಕಡೆ ನಾಂದೇಡ್ ಆ ಕಡೆ ಬರ್ಬೋದು. ಸೊ ಒಟ್ಟಾರೆ ಮುಂದಿನ ದಿನಮಾನದಲ್ಲಿ ಈ ದೇಶದ ಕನೆಕ್ಟಿವಿಟಿ, ನೀರಾವರಿ, ರೈತರಿಸಿರ್ತಕ್ಕಂಥ ಕಬ್ಬು ಮತ್ತು ನಿಂಬೆ ಬೆಳೆಗಾರರ್ತಕ್ಕಂಥ ಯೋಜನೆಗಳು. ಸೊ ಒಟ್ಟಾರೆ ಎಲ್ಲ ಪ್ರದೇಶವನ್ನ ಸಮಗ್ರವಾಗಿ ನಿರ್ಮಿಸ್ತಕ್ಕಂಥ ನಿರ್ಣಯಗಳನ್ನು ಮಾಡಿದ್ದಾರೆ. ಈ ಭಾಗದ ಜನರ ಪರವಾಗಿ ಸರ್ಕಾರವನ್ನ ಅಭಿನಂದಿಸ್ತೀನಿ. ಹಾಗೆ ಅನೇಕ ಯೋಜನೆಗಳನ್ನ ಎಲ್ಲಿ ಯಾವುದು ಕೋಸ್ಟಲ್ ಕೇಸ್ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ಮಧ್ಯ ಕರ್ನಾಟಕಕ್ಕೆ ಏನ್ ಮಾಡಬೇಕು, ಮೈಸೂರು ಭಾಗಕ್ಕೆ ಏನ್ ಮಾಡಬೇಕಾಗಿತ್ತು, ದಕ್ಷಿಣ ಕರ್ನಾಟಕಕ್ಕೆ ಏನ್ ಮಾಡಬೇಕಾಗಿತ್ತು, ಹೈದರಾಬಾದ್ ಕರ್ನಾಟಕಕ್ಕೆ ಏನ್ ಮಾಡಬೇಕಾಗಿತ್ತು ಅಂತ ಅನೇಕ ಯೋಜನೆಗಳನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಂತ 5,000 ಕೋಟಿ ಆ ಭಾಗದ ಜನ ಹಸಿರು ಬಂದ ಬಹುತೇಕ ಅಡಿಕೆ ಬಹಳ ರಸ್ತೆಗಳನ್ನ ಸೊ ಎಲ್ಲ ಯೋಜನೆಗಳನ್ನ ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಮತ್ತು ಅರಣ್ಯವನ್ನ ಬೆಳವಣಿಗೆಗೆ ಬಹಳ ಕ್ರಾಂತಿಕಾರಿ ನಿರ್ಣಯಗಳನ್ನು ಮಾಡಿದರು. ಒಟ್ಟಾರೆ 15 ಅವರು 3 ತಾಸು 25 ನಿಮಿಷ ಏನು ಬಜೆಟ್ ಅನ್ನ ಮಂಡನೆ ಮಾಡಿ ಬಜೆಟ್ ಓದಿದ್ದಾರೆ. ಅಲ್ಲಿ ಇಡೀ ಕರ್ನಾಟಕ ಒಳಗೊಂಡಂತ ಯೋಜನೆಗಳನ್ನ 60-65% ನಮ್ಮ ರೆವೆನ್ಯೂ ಜನರೇಟ್ ಮಾಡೋದು ಬೆಂಗಳೂರಿಗೂ ಸಹಿತ ಜನಧನ ಅನೇಕ ಸಮಸ್ಯೆಗಳು ನಮ್ಮ ಜಿಲ್ಲೆಯಾಗಲಿ, ಅದರಲ್ಲಿ ವಿಶೇಷವಾಗಿ ಇಲ್ಲಿಗಂತೂ ನಮ್ಮ ಡಿಮಾಂಡ್ ಇದೆ. ಇಲ್ಲಿ ನಮ್ಮ ಬೇಸಿಕ್ ಡಿಮಾಂಡ್ ಇದೆ, ನಮ್ಮ ಡಿಮಾಂಡ್ ಎಲ್ಲ ಫುಲ್ಫಿಲ್ ಮಾಡಿದ್ವಿ. ಇರ್ಬೋದು ಇಡೀ ನಗರ ಮೆಟ್ರೋ ಪಾಸ್ ಆಗಲಿ, ಗ್ರಾಮೀಣ ಪ್ರದೇಶದಲ್ಲಿ ಜಲಧಾರೆ ಆಗಲಿ, ಅದು ಅಂದ್ರೆ ಬಹುತೇಕ ನೀರಿನ ಸಮಸ್ಯೆನೇ ಯಾವ ಅತಿ ನೀರಿನ ಸಮಸ್ಯೆ ಎದುರಿಸ್ತಿದ್ದೀವಿ ನಾವು. 3-4 ಇದ್ದಾಗ ಇಲ್ಲೇ ಈ ಜಾಗದಲ್ಲಿ ವಾರಕ್ಕೊಂದು ಕ್ಲಾಸ್ ಕೋರ್ಸ್ ಮೀಟ್ ಮಾಡ್ತಿದ್ದೆ ನಾನು ಸುಮಾರು. ಬಹುತೇಕ ಅಂತ ಕೆಟ್ಟ ಸ್ಥಿತಿ ಇತ್ತು. ಅದೇ ಫೆಸಿಲಿಟಿ ಹೋಗಲಾಡಿಸಿ ಸಮಗ್ರ ಪ್ರದೇಶಕ್ಕೆ ಯಾವ ಅವಶ್ಯಕತೆ